ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನ ಎಡಿಟೇ ಮಾಡಿರಲಿಲ್ಲ, ಇವತ್ತು ಎಡಿಟ್ ಮಾಡಾಕೋಣ ಅಂತ ಹೇಳಿ ಹಂಗೆ ಅದೇ ವಾರಕ್ಕೊಂದು 3 ವೀಡಿಯೋ ಹಾಕ್ತೀನಿ ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಈ 3 ವೀಡಿಯೋ ಹಾಕೋಣ ಅಂತ. ಸೊ ಇವತ್ತು ಯಾವುದಾದ್ರೂ ಒಂದು ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಟೋರೇಜ್ ಇರೋದಿಲ್ಲ, 128 GB ಇದೆ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ಕೊಂಡ್ರೆ ಇನ್ನೇನು ಸ್ಟೋರೇಜ್ ಇರೋದಿಲ್ಲ, ಅದಕ್ಕೋಸ್ಕರ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಗುರುವಾರ ಅನಿಸುತ್ತೆ ಅವಾಗ ವೀಡಿಯೋ ಮಾಡ್ಕೊಂಡಿದ್ದು. ಅಂದರೆ ಹಣ್ಣೆಲ್ಲ ಇತ್ತಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಬಾಕ್ಸಿಗೆ ಸ್ವಲ್ಪ ಹಾಕಿದ್ದು, ಆದರೆ ಸ್ವಲ್ಪ ವೇಸ್ಟ್ ಆಯಿತು. ಅದು ಸ್ವಲ್ಪ ವೇಸ್ಟ್ ಆಯಿತು. ಸೊ ಈಗ ಇದು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ 2 ವೀಕ್ಸಿಂದ ಬರೀ ಅಲ್ಲೂ ಇಲ್ಲೂ ಟ್ರಾವೆಲ್ ಮಾಡೋದೇ ಆಯಿತು. ಅಂದರೆ ಕ್ಲಾಸಸ್ಗೂ ಹೋಗಬೇಕು, ಮೇಕಪ್ದು ಇದು ಇನ್ನೊಂದು ಸ್ವಲ್ಪ ದಿವಸ ಇದೆ, ಅದನ್ನು ಮುಗಿಸ್ಕೊಂಡ್ರೆ ಆಗೋಯಿತು. ಕ್ಲಾಸಸ್ಗೂ ಹೋಗಬೇಕು ಮತ್ತು ಜೊತೆಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಇಂಗ್ಲೀಷು ಆಲ್ಮೋಸ್ಟ್ ಒಂದು 3 ಡೇಸ್ ಆಯಿತು ಪ್ರಿಪೇರ್ ಆಗಿಲ್ಲ, ಅದನ್ನು ಕೂಡ ಪ್ರಿಪೇರ್ ಆಗಬೇಕು. ಸೊ ಈಗ ನಾನು ಊರಿಂದ ಒಂದು 2 ರೇಷ್ಮೆ ಸೀರೆ ತಂದಿದ್ದೆ, ಅದನ್ನು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದನ್ನು ಹಚ್ಚಿ ಮತ್ತು ನಾವು ಚಿಕ್ಕಪೇಟೆಗೆಲ್ಲ ಹೋಗಿದ್ವಿ. ಯಾಕಂತಂದರೆ ನಾನು ಮೇಕಪ್ ಕ್ಲಾಸಿಗೆ ಹೋಗ್ತೀನಲ್ಲ, ಅವ್ರದ್ದು ಎಂಗೇಜ್ಮೆಂಟ್ ಎಲ್ಲ ಇದೆ ನೆಕ್ಸ್ಟ್ ಮಂತು. ಸೊ ಅವರಿಗೆ ಹಾಫ್ ಸ್ಯಾರೀಸ್ ಬೇಕಾಗಿತ್ತು. ಸೊ ಹಾಫ್ ಸ್ಯಾರಿ ಮೀನ್ಸ್ ಲೆಹೆಂಗಾ, ಹಾಫ್ ಸ್ಯಾರಿ ಲೆಹೆಂಗಾ ಎಲ್ಲ ಒಂದೇ. ಸೊ ಅದನ್ನು ತಗೊಳ್ಳೋದಕ್ಕೆ ಒಂದು ಕ್ಲಾಸಸ್ ಅಟೆಂಡೇ ಮಾಡಿಲ್ಲ. ಸೊ ಒಂದು ಥಿಯರಿ ಐತೆ, ಅದನ್ನು ಬರ್ಕೊಂಡು ಈಗ ಸ್ವಲ್ಪ ಸುಮ್ಮನೆ ಇವತ್ತು ಒಂದು ದಿವಸ ಬ್ರೇಕ್ ತಗೊಳ್ಳೋಣ ಅಂತ. ಯಾಕಂತಂದರೆ ಅದೇ ಅಲ್ಲೂ ಇಲ್ಲಿ ಓಡಾಡೋದೆ, ಅಂದರೆ ನಾನು ಆ್ಯಕ್ಚುಲಿ ಮೆಟ್ರೋಗೆ ಹೋಗಿ ಮತ್ತೆ ಓಡಾಡೋದು ವಾಕಿಂಗ್ ಎಲ್ಲ ಇರೋದ್ರಿಂದ, ಮತ್ತು ಜೊತೆಗೆ ಮನೆ ಕೆಲಸ ಸ್ವಲ್ಪ ಇತ್ತು, ಅದನ್ನು ಮಾಡಿಕೊಂಡು ಅದಕ್ಕೋಸ್ಕರ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ. ಸೊ ಈಗ ವೀಡಿಯೋ ಮಾಡ್ಕೊಳ್ಳೋ ಅಂತ ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಡೇ ಪೂರ್ತಿ ಮಲ್ಕೊಳ್ಳೋಕ್ಕೂ ನಂಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಏನಾದರೂ ಮಾಡೋಣ ಅಂತ ಯಾವ್ದಾದ್ರು ವೀಡಿಯೋ ಮಾಡೋಣ, ಮತ್ತು ಪ್ರಾಕ್ಟೀಸು ಕೂಡ ಮಾಡಿಲ್ಲ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತ ಇವತ್ತು ಐಲನ್ ಅಮ್ಮು ಸೊ ಅದಾದಮೇಲೆ ಸ್ವಲ್ಪ ಟೊಮೊಟೊ ಬಾತ್ ಮಾಡಿದ್ದೆ. ಆ್ಯಕ್ಚುಲಿ ಅದನ್ನು ವೀಡಿಯೋ ಇನ್ನೇನು ತೋರಿಸಿದ್ದೀನಿ ಆಲ್ಮೋಸ್ಟ್, ಟೊಮೊಟೊ ಬಾತ್ ಎಲ್ಲ. ಅದಕ್ಕೋಸ್ಕರ ಇದು ಬಂತು. ಆ್ಯಕ್ಚುಲಿ ಏನು ಗೊತ್ತಾ, ಚಿಕ್ಕಪೇಟೆಲೆಲ್ಲ ಹೋದಾಗ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಬಟ್ ಇದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಇದು ಆ್ಯಕ್ಚುಲಿ ಸೂಟು, ಇದು ಒಂದು ಲೈಕ್ ಬ್ಲ್ಯಾಕ್ ಅಲ್ಲ, ಅಷ್ಟೊಂದು ಇದು ಬಂದಿಲ್ಲ ನೋಡಿ. ಇದೆಲ್ಲ ಸೂಟು ಎಲ್ಲೆಲ್ಲಿ ಕಡಿಮೆ ಸಿಗುತ್ತೆ ಅಂತ ಅವರು ತೊಗೊಂಡಿದ್ದಲ್ಲ ಎಂಗೇಜ್ಮೆಂಟಿಗೆ, ಇಲ್ಲಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರಂತೆ. ಪ್ಯಾಂಟ್ ಅಂದರೆ ಆಗೋದಿಲ್ಲ ಅಂತ ರೆಡಿಮೇಡೆಲ್ಲ. ಸೊ ಅದಕ್ಕೆ ನೋಡ್ತಾ ಇದ್ದೆ. ಆ ರೇಂಜ್ ಇದು 11,000 ಇತ್ತು. ಚೆನ್ನಾಗಿತ್ತು, ನೋಡ್ತಾ ಇದ್ದೆ, ಜಸ್ಟ್ ವೀಡಿಯೋ ಮಾಡ್ಕೊಬಂದೆ. ಸೊ ಇದು ಬಂದು ಆ್ಯಕ್ಚುಲಿ ಲೆಹೆಂಗಾದು ನೋಡ್ತಾ ಇದ್ವಿ, ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಆ್ಯಕ್ಚುಲಿ ವೀಡಿಯೋ ಫೋಟೋಸ್ ಎಲ್ಲ ಅಲೋ ಇರೋದಿಲ್ಲ. ಅದಾದಮೇಲೆ ಕೇಳ್ತಾಯಿದ್ರು ಏನಕ್ಕೆ ವೀಡಿಯೋ ಮಾಡ್ಕೊತಿದ್ದೀರಾ ಅಂತ ತೋರಿಸ್ತಾ ಇದ್ರು. ಬಟ್ ಒಂದು ತುಂಬ ಕಾಸ್ಟ್ಲಿ, ಅಂದರೆ ಒಂದು 4,000ಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ. ಸೊ ಅವ್ರ ಬಡ್ಜೆಟು 2,000. ಸೊ ಇದೆಲ್ಲ 2,000 ರೇಂಜು, ಮತ್ತು 2,500 ಅಷ್ಟಿತ್ತು. ಸೊ ಅವ್ರು ತೊಗೊಂಡಿದ್ದು ಅಪ್ರಾಕ್ಸಿಮೇಟ್ 2,000
500 ಇತ್ತು. ಬಟ್ ಅವ್ರಿಗೆ ಒಂದು ಕಲರ್ ಕಾಂಬಿನೇಷನ್ಸ್ ಎಲ್ಲ ಬೇಕಾಯಿತು, ಅದಕ್ಕೋಸ್ಕರ ನೋಡ್ತಾ ಇರೋದು. ಚೆನ್ನಾಗಿತ್ತು. ಸೊ ಇದೆಲ್ಲ ಮಹಿಳಾ ಪಸಂದಲ್ಲಿ. ಸೊ ಅಲ್ಲಿಂದ ಬಂದಮೇಲೆ ನಮ್ಮ ಬೆಕ್ಕಿ ಈ ಥರ ಇದು ಮಾಡ್ಕೊತಾಯಿದ್ರು. ಅದೊಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಯಾಕಂತಂದರೆ ಎಲ್ಲೂ ಕೂಡ ವೀಡಿಯೋಸ್ ಅಲೋನೇ ಇರೋದಿಲ್ಲ. ಅದರಲ್ಲೂ ಕೂಡ ಈ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಬಂದಿದ್ದು. ಆ್ಯಕ್ಚುಲಿ ಮಹಿಳಾ ಪಸಂದ್ ಅಲ್ಲೆಲ್ಲ ರೆಂಟೆಡ್ ಕೊಡ್ತಾರೋ ಅದೆಲ್ಲನ. ಇದು ಗುರುವಾರನೇ ಎಲ್ಲ ರೆಡಿ ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿದೆ. ಆ್ಯಕ್ಚುಲಿ ಡೈಲಿ ಬ್ಲಾಗಲ್ಲಿ ನಾನು ಅದೆಲ್ಲ ತೋರಿಸ್ತಾನೇ ಇಲ್ಲ. ಇನ್ನೇನು ಕ್ಲೀನಿಂಗ್ ಮಾಡೋದೆಲ್ಲ ತೋರಿಸೋದು ನಾರ್ಮಲ್ ಇದ್ದಿದ್ದೆ ಅಂತ. ನಾರ್ಮಲ್ ಇದ್ದಿದ್ದೆ ಅಂತ ಹೇಳಿ ಅದನ್ನೇನು ತೋರಿಸಿಲ್ಲ. ಮತ್ತು ಅವತ್ತು ಗುರುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಅವತ್ತೇ ಸ್ಟಾರ್ಟ್ ಆಗಿತ್ತು ಎಲ್ಲನ ಶಾಪಿಂಗು ಎಲ್ಲನ. ನಾವು ಅವತ್ತು ಏನೂ ಶಾಪಿಂಗೇ ಮಾಡಲಿಲ್ಲ. ನಂಗೆ ಆ್ಯಕ್ಚುಲಿ ಏನೂ ಹಬ್ಬ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಪೂಜೆ ಮಾಡೋಣ ನೆಲ ತೊಳೆದು ಅಂತ ಐಡಿಯಾ ಇದ್ದಿದ್ದಷ್ಟೇ. ಆ್ಯಕ್ಚುಲಿ ಸಡನ್ಲಿ ಮಾಡಬೇಕು ಅಂತ ಇತ್ತು. ಬಟ್ ನಾನು ಯಾವತ್ತೂ ಅಂದರೆ ನಮ್ಮ ಮನೇಲೆಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ನಾನು ಎಂದೂ ಮಾಡಿಲ್ಲ. ಸೊ ಈ ಸಲ ಮಾಡಬೇಕು ಅಂತಂತು. ಇನ್ನೇನು ಶಿರಾದಲ್ಲೆಲ್ಲ ಅವ್ರು ಮಾಡ್ತಾರೆ, ಇನ್ನೇನು ನಾನು ಮಾಡೋದು ಅಂತ ಹೇಳಿ ಕಳ್ಸೇನು ಕೂರ್ಸೋದು ಬೇಡ ಅಂತೇಳಿ ನಾರ್ಮಲ್ ರೆಡಿ ಲಕ್ಷ್ಮಿ ಸಿಗುತ್ತಲ್ಲ ಅದರಲ್ಲೇ ಮಾಡೋಣ ಅಂತ. ಯಾಕಂತಂದರೆ ಸ್ಯಾರಿ ಎಲ್ಲ ಇತ್ತು. ಬಟ್ ಪರ್ಟಿಕ್ಯುಲರಾಗಿ ಹಬ್ಬಕ್ಕೆ ಅಂತ ಏನು ಪರ್ಚೇಸ್ ಮಾಡಿಲ್ಲ. ಜಸ್ಟ್ ಮದುವೆಗೆ ಪರ್ಚೇಸ್ ಮಾಡಿರೋ ಸ್ಯಾರಿ ಎಲ್ಲ ಇತ್ತು. ಇನ್ ಕೇಸ್ ಉಡಿಸಿ ಪೂಜೆ ಕೂಡ ಮಾಡ್ಬೋದಾಯಿತು. ಸೊ ಆ ಥರ ಐಡಿಯಾಸ್ ಎಲ್ಲ ಇರಲಿಲ್ವ, ಅಥವಾ ಏನಾದರೂ ಬ್ಲೌಸ್ ಪೀಸು ಏನಾದರೂ ತಂದು ಕೂರಿಸಿ ಮಾಡ್ಬೋದಾಯಿತು. ಅಷ್ಟು ಐಡಿಯಾ ಇರಲಿಲ್ವಲ್ಲ, ಅಲ್ಲೇ ಮಾಡ್ತಾರೆ ಅಂತ ಸುಮ್ಮನೆ ಆಗಿದ್ದೆ. ಅಲ್ಲಿ ಹಬ್ಬಕ್ಕೆ ಹೋಗೋದಕ್ಕೆ ಸ್ಯಾಟರ್ಡೇ ಅಪಾಯಿಂಟ್ಮೆಂಟ್ ಇತ್ತು ಅಂತ. ಅದು ಕೂಡ ವರ್ಕೌಟ್ ಆಗಲಿಲ್ಲ. ಯಾಕಂತಂದರೆ ಅವ್ರದ್ದು ಕೂಡ 2 ಗಂಟೆ ಕೊಟ್ಟಿದ್ದು 12:30ಗೆ ಅಲ್ಲ 10:30ಗೆ. ಬಟ್ ಇಲ್ಲಿಂದ ಹೋಗೋದಕ್ಕೆ ಅಪ್ರಾಕ್ಸಿಮೇಟ್ 4 hours ಅಂತೂ ಬೇಕು, ಟ್ರಾಫಿಕ್ಕು ಎಲ್ಲನ. ಇನ್ ಕೇಸ್ ಮೆಟ್ರೋದಲ್ಲಿ ಹೋದರೂ ಕೂಡ ಅಷ್ಟು ಅವರ್ ಬೇಕೇ ಬೇಕಾಗುತ್ತೆ. ಆ್ಯಕ್ಚುಲಿ ಬಟ್ವಾಡಿ ಒಳಗಡೆ ಇರೋದ್ರಿಂದ. ಸೊ ಇದೆಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಎಷ್ಟು ತುಂಬ ಆ್ಯಕ್ಚುಲಿ ಕೆ ಆರ್ ಮಾರ್ಕೆಟ್ ಹೆಂಗಿರುತ್ತೋ ಅದೇ ಥರನೇ ಈ ಕೆ ಆರ್ ಪುರಂ ಮಾರ್ಕೆಟು ಕೂಡ ಸರೌಂಡಿಂಗಲ್ಲಿ ಇದು ಮಾರ್ಕೆಟಿಂದ ಸ್ವಲ್ಪ 1 ಕಿಲೋಮೀಟ್ರೂ ಇಲ್ಲ, 1 ಕಿಲೋಮೀಟ್ರ್ ಆಗುತ್ತೆ, ಒಂದು ಅರ್ಧ ಕಿಲೋಮೀಟರಷ್ಟು ಮನೆಯಿಂದ. ಅದನ್ನು ನಾನು ಇನ್ನೇನು ಆ್ಯಕ್ಚುಲಿ ಅವತ್ತು ಬೆನಗಾನಹಳ್ಳಿಗೆ ಅವರು ಕ್ಲಾಸಸ್ಗೆ ಹೋಗೋಣ ಅಂತೇಳಿ ಆಟೋ ಬುಕ್ ಮಾಡ್ಕೊಂಡಿದ್ದು. ಬಟ್ ಬೆನಗಾನಹಳ್ಳಿ ಒಂದು 5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಒಂದು ನಿಯರ್ ಬೈ ಮೆಟ್ರೋ ಇದ್ದಿದ್ದು ಒಂದು 2 ಕಿಲೋಮೀಟರ್ಸ್ ಆದರೆ ನಡ್ಕೊಂಡು ಹೋಗ್ಬೋದಾಯಿತು ಬಟ್ ಇದು ತುಂಬ 5 ಕಿಲೋಮೀಟರ್ಸ್ ಅಂದರೆ ತುಂಬ ಲೇಟ್ ಆಗುತ್ತೆ. ಆಲ್ಮೋಸ್ಟು 45 ಮಿನಿಟ್ಸ್ ವಾಕ್ ಮಾಡೋಕ್ಕೆ ಆಗೋಲ್ಲ. ಬಸ್ಸಿಗೆ ಹೋಗ್ಬೋದು, ಬಟ್ ಬಸ್ಸೆಲ್ಲ ಲೇಟಾಗುತ್ತೆ ಅಂತ ಹೇಳಿ ಇನ್ನೇನು ಬೆನಗಾನಹಳ್ಳಿಗೆ ಅಷ್ಟೇ ಅಂತ ಹೇಳಿ ಆಟೋ ಮಾಡಿಕೊಂಡೆ. ಒಂದು 100 ರುಪೀಸ್ ಆಯಿತು ಅನ್ಕೋತೀನಿ. ಓಲಾದಲ್ಲಿ ಕಡಿಮೆ ಇದೆ, ಬಟ್ ರ್ಯಾಪಿಡೋ ತುಂಬ ಕಾಸ್ಟ್ಲಿ ಇದೆ ಈಗ. ಓಲೋ ನಮ್ಮ ಹತ್ರ ಓಕೆ, ಬಟ್ ರ್ಯಾಪಿಡೋನ ತುಂಬ ಆಟೋ ಚಾರ್ಜಸ್ ತುಂಬ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಅದೆಲ್ಲ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ನಾನು ಅಲ್ಲಿಂದನೇ ಕೆ ಆರ್ ಪುರಂ ಅಲ್ಲಿವರೆಗೂ ಆಟೋನೇ ಬಸ್ಸಲ್ಲೇ ಬಂದುಬಿಡ್ತೀನಿ. ಅಲ್ಲಿ ಡೈರೆಕ್ಟಾಗಿ ತುಂಬ ಬಸ್ಸು ಟಿನ್ ಫ್ಯಾಕ್ಟ್ರಿಗೆಲ್ಲ ಇರ್ತಿರುತ್ತೆ, ಅಲ್ಲಿಂದ 2 ಬಸ್ಸು ಇದು ಮಾಡಿಕೊಂಡ್ರೆ ಬೇಗ ಬರ್ಬೋದು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಆ ಕಡೆ ಎಲ್ಲ ಹೋಗಿ ಈ ಕಡೆ ಎಲ್ಲ ಅಷ್ಟೊಂದು ಐಡಿಯಾಸ್ ಇಲ್ಲ. ಇನ್ನು ಈ ಬೊಮ್ಮನಹಳ್ಳಿ BTM ಅಂದರೆ ಮುಂಚೆ ಎಲ್ಲ ಇದ್ದೆ, ಬಸ್ಸುಗಳೆಲ್ಲ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಇತ್ತು. ಆ ಕಡೆ ಸೈಡು ಓಡಾಡಿದ ಅಭ್ಯಾಸ, ಈ ಕಡೆ ಸೈಡು ನನಗಿದು ಇವಾಗಲೇ ಓಡಾಡ್ತಾ ಇರೋದು. ಈಗ ಮೆಟ್ರೋದು ಕೂಡ ಹೆಂಗೆ ಹೋಗ್ಬೇಕು, ಮೆಟ್ರೋದಲ್ಲೂ ಕೂಡ ಎಂದೂ ಓಡಾಡಿಲ್ಲ. ಸೊ ಇವಾಗ ಮೆಟ್ರೋದಲ್ಲೂ ಕೂಡ ಓಡಾಡೋದ್ರಿಂದ ಅಭ್ಯಾಸ ಆಯಿತು. ಮೆಟ್ರೋನೇ ಬೆಟರು ಅನಿಸುತ್ತೆ ಎಲ್ಲದಕ್ಕಿಂತ. ಒಂದು 10 ರುಪೀಸಲ್ಲಿ ಬಿಡ್ಬೋದು. ಬಟ್ ಆಟೋಕ್ಕೆ ಅಂತಂದರೆ ಆಲ್ಮೋಸ್ಟು ನಾನು ಸ್ಟಾರ್ಟಿಂಗೆಲ್ಲ ಆಟೋಕ್ಕೆ ಹೋಗ್ತಿದ್ದಲ್ಲ, ಒಂದು 400 ನಮ್ಗೆ ವೇಸ್ಟ್ ಆಗೋದು. ಸೊ ಈಗ ಅಷ್ಟೊಂದು ಖರ್ಚಾಗೋದಿಲ್ಲ. ಆ್ಯಕ್ಚುಲಿ ಮಹಿಳಾ ಪಸಂದು ಮತ್ತು ಅದ್ರ ಕೆಳಗಡೆ ಯಾವುದೋ ಒಂದಿತ್ತು, ಗೊತ್ತಿಲ್ಲಪ್ಪ.
ಅದು 5 ಜನ ಅದು ಗೊತ್ತಿಲ್ಲ. ಸೊ ಅವರು ಕೂಡ ಮಹಿಳಾ ಪಸಂದಲ್ಲಿ ಇಷ್ಟ ಆಗಲಿಲ್ಲ. ಮಹಿಳಾ ಪಸಂದಲ್ಲಿ ಇದು ಕುಂದನ್ ಜ್ಯುವೆಲರ್ಸ್ ಅಂದರೆ ವಿಕ್ಟೋರಿಯನ್ ಜ್ಯುವೆಲರ್ಸ್ ಅಂತ ಹೇಳ್ತಿದ್ರು. ಬಟ್ ಕುಂದನ್ ಜ್ಯುವೆಲರ್ಸ್ ಈಗ ಟ್ರೆಂಡಿಂಗಲ್ಲಿದೆ. ಕುಂದನ್ ಜ್ಯುವೆಲರ್ಸು ಸೊ ಅದೆಲ್ಲ ಈಗ ಟ್ರೆಂಡಿಂಗಲ್ಲಿರೋದ್ರಿಂದ ಅದನ್ನು ಒಂದು ಚೋಕರ್ಸು ಮತ್ತು ಒಂದು ಲಾಂಗರ ಸೆಟ್ ಒನ್ ಡೇಗೆ ಅವರು 2500 1 ಪೀಸ್ಗೆ. ಎಲ್ಲ ಟೋಟಲ್ ಪೀಸ್ ತೊಗೋತೀವಿ ಅಂತಂದರೆ ಲೈಕ್ ಡಾಬು ಈ ಕೈ ಸೆಟ್ಟೆಲ್ಲ ಬಿಟ್ಕೊಂಡ್ರೆ ಒಂದು 12,000-15,000 ಹೇಳ್ತಾರೆ. ಸೊ ಅಷ್ಟು ವರ್ತಿಲ್ಲ ಅನ್ನಿಸ್ತು. ಸೊ ಅದಾದಮೇಲೆ ನಾನು ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಅವ್ರ ಮನೆಯಲ್ಲೆಲ್ಲ ಹೋದಾಗ. ಅವ್ರು ಯಾಕೆ ಇಷ್ಟೊಂದು ವೀಡಿಯೋಸ್ ಮಾಡ್ಕೊತಿದ್ದೀರ ಅಂತ ಕೇಳ್ತಾಯಿದ್ರು. ಬಟ್ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದರೆ ಹೇಳ್ಕೊಳ್ಳೋದಕ್ಕೆ ಒಂಥರ ಅನ್ಸೋದು, ಅಂದರೆ ಯೂಟ್ಯೂಬಲ್ಲಿ. ಬಟ್ ಅಷ್ಟೊಂದು ಸಬ್ಸ್ಕ್ರೈಬರ್ ಇರಲ್ಲ, ಸುಮ್ಮನೆ ಏನಕ್ಕೆ ಅವರಿಗೆಲ್ಲ ಹೇಳೋದು ಅಂತೇಳಿ ನಾನೇನು ಹೇಳಿಲ್ಲ, ಸುಮ್ಮನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನೆನಪಿಗೆ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ಅದಾದಮೇಲೆ ಮಂತ್ರಿ ಸ್ಕ್ವೇರ್ ಮಲ್ಗೋದ್ವಿ. ಯಾಕಂತಂದರೆ ನನ್ನ ಮುಖವಾಡ ಮನೇಲೇ ಇತ್ತು, ಅದನ್ನು ಕೊಡಬೇಕಾಯ್ತು. ಅವ್ಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅವರು ಊಟ ಅಂದರೆ ಮೀನ್ಸ್ ಅಲ್ಲೇ 1 ಗಂಟೆ ಆಗಿತ್ತು ನಾವು ಹೋಗ್ಬೇಕಾದ್ರೇನ. ಅದಕ್ಕೆ ಏನಾದರೂ ತಿನ್ನೋಣ ಅಂತ ಹೋಗಿದ್ವಿ. ಬಟ್ ನಾನು ತಿನ್ನಲಿಲ್ಲ. ಯಾಕಂತಂದರೆ ಅವರು ಕೊಡ್ತಾರೆ ಅಂತ ಹೇಳಿ ಕೊಡಿಸ್ತಾರೆ ಅಂತ ಹೇಳಿ ನಾನು ಹೋಗ್ತಾ ಇರೋದು ಜಸ್ಟ್ ಬೇಸಿಕ್ಕಿಗೆ ಏನಾದರೂ ಇವರು ಅಂದರೆ ಯಾವ ಥರ ಶಾಪಿಂಗ್ ಮಾಡ್ತಾರೆ ಇವ್ರಿಗೆಲ್ಲ ಗೊತ್ತಿರುತ್ತಲ್ಲ, ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲೆಲ್ಲಿ ರೆಂಟಿಗೆಲ್ಲ ಒಡವೆ ಎಲ್ಲ ಪರ್ಚೇಸ್ ಮಾಡ್ತಾರೆ, ಎಲ್ಲಿ ಅಫೋರ್ಡಬಲ್ ಸಿಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಅಂತ ಹೋಗಿದ್ದೆ ಅಷ್ಟೇ. ಅದ್ರ ಜೊತೆಗೆ ನನ್ನ ನಾದಿನಿ ಮದುವೆ ಕೂಡ ಇತ್ತಲ್ಲ, ಸೊ ಅವಳಿಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದೇನೋ, ಅವ್ರ ಜೊತೆ ಹೋದರೆ ಅವಳು ರೆಂಟಿಗೆಲ್ಲ ಒಡವೆ ತಗೋತಾಳೇನೋ ಅಂತ ಜಸ್ಟ್ ಐಡಿಯಾ ಸಿಗುತ್ತೆ ಅಂತ ಹೋಗಿದ್ದಷ್ಟೆ. ಸೊ ಇಲ್ಲೆಲ್ಲ ಹೋಗಿದ್ವಿ. ಆ್ಯಕ್ಚುಲಿ ಮಾಲಲ್ಲಿ ಫುಡ್ ಸ್ಟ್ರೀಟಿಗೆ ಹೋಗಿದ್ವಲ್ಲ, ಮಂತ್ರಿ ಸ್ಕ್ವೇರ್ ಮಾಲಲ್ಲಿ, ಅಲ್ಲೆಲ್ಲ ಅವರು ಬ್ರಾಹ್ಮಿಣ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ವೆಜ್ ಐಟಮ್ಸೇ ನೋಡ್ತಿದ್ರು. ಬಟ್ ಇಲ್ಲೆಲ್ಲ ತೊಗೊಂಡು ವರ್ತಿಲ್ಲ ಅಂತ ಅನಿಸುತ್ತೆ. ಮನೇಲೇ ಮಾಡಿಕೊಂಡ್ರೆ ಎಷ್ಟೊಂದು ಅಮೌಂಟ್ ಸೇವಿಂಗ್ಸ್ ಆಗುತ್ತೆ, ಜಸ್ಟ್ ಇದೆಲ್ಲ ನೋಡೋಕೆ ಚೆಂದ ಅಷ್ಟೆ. ಬಟ್ ಅಕೇಶನ್ಲಿ ಓಕೆ, ಬಟ್ ಇದು ಅಷ್ಟು ವರ್ತು ಇಲ್ಲ. ಇಷ್ಟಕ್ಕೆ ಎಷ್ಟೊಂದು 380 ಸಮಥಿಂಗ್ ಏನೋ ತಗೊಂಡಿದ್ರು. ಕಾಂಬೋ ಬಂದು 380 ಇತ್ತು, 400 ಒಂದು ಮೀಲ್ಗೆ ಇತ್ತು. ಜಸ್ಟ್ ನನಗೆ ಆ್ಯಕ್ಚುಲಿ ಅಡುಗೆ ಮಾಡಿರೋದು ಕುಕ್ಕಿಂಗ್ ಎಲ್ಲ ಇಷ್ಟ ಇರೋದ್ರಿಂದ ಯಾವ್ದ್ಯಾವುದು ಆ್ಯಕ್ಚುಲಿ ಅದರಲ್ಲಿ ಒಂದು ಮಸಾಲೆ ಐಟಮ್ಸ್ ಎಲ್ಲ ಇಟ್ಟಿದ್ರು, ಅದೆಲ್ಲ ನೋಡ್ಕೋತಾ ಇದ್ದೆ ಅಷ್ಟೇ ಬೇಕಾಗುತ್ತೆ ಅಂತ. ಬಟ್ ಇನ್ ಡೀಟೇಲಾಗಿ ನೋಡೋಕ್ಕಾಗಲಿಲ್ಲ, ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ಡೆಕೋರೇಷನ್ಸ್ ಅದೆಲ್ಲ ಇಷ್ಟ ಆಗುತ್ತೆ, ಜಸ್ಟ್ ವಿಂಡೋ ಶಾಪಿಂಗ್ ಅಂತಾರಲ್ಲ ಆ ಥರ ಅಷ್ಟೇ ಇದು. ನಾನು ಆ್ಯಕ್ಚುಲಿ ಆನ್ಲೈನಲ್ಲೆಲ್ಲ ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ನಾವು ಆನ್ಲೈನಲ್ಲಿ ನೋಡಿರೋ ಥರ ಡಿಸೈನ್ಸು ಹೋಗಿ ಕೇಳಿದ್ರು ಕೂಡ ಸಿಗೋದಿಲ್ಲ ಆಫ್ಲೈನಲ್ಲಿ. ಅದನ್ನೆಲ್ಲ ಹುಡ್ಕೋದಕ್ಕೆ ಸುಮ್ಮನೆ ಟೈಮ್ ಆಗುತ್ತೆ. ಸೊ ಅದಾದಮೇಲೆ ನಾನು ನನ್ನ ನಾದಿನಿಗೆ ಕೊಡೋಣ ಅಂತ ಹೇಳಿ ಮತ್ತೆ ಮಂತ್ರಿ ಸ್ಕ್ವೇರ್ ಮಾಲಿಂದ ಮೆಜೆಸ್ಟಿಕ್ಕಿಗೆ ಬಂದೆ. ಮೆಜೆಸ್ಟಿಕ್ಕಿಗೆ ಬಂದು ಅವರು ಊಟ ತಿಂತಾಯಿದ್ರು. ನಾನು ನಿಧಾನ ಊಟ ಮಾಡೋದು, ನೀವು ಕೊಟ್ಟು ಬನ್ನಿ ಅಂತ ಹೇಳಿ ಒಂದು 10-15 ಮಿನಿಟ್ಸಲ್ಲಿ. ಸೊ ನಾನು ಬಂದು ಕೊಟ್ಟು ನಂಗೆ ಮೆಟ್ರೋದಲ್ಲಿ ಮತ್ತೆ ಬಂದೆ. ಬಟ್ ಅವಾಗ ಕೊಟ್ಟು ಮತ್ತೆ ಮೆಟ್ರೋ ಬಂತು. ಮತ್ತು ಒಂದು ರೀಮಾ ಜ್ಯುವೆಲರ್ಸ್ ಅಂತ ಹೋಗಿದ್ವಿ, ರೀವಾ ಅಲ್ಲೋಗಿದ್ವಿ. ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂತಂದರೆ ನನಗೆ ವೀಡಿಯೋ ಸಾಕು ಅಂತ ಅನ್ನಿಸ್ತು. ಒಂದೊಂದಿಷ್ಟು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ, ಅದಾದಮೇಲೆ ನೆಕ್ಸ್ಟು ಆಲ್ಮೋಸ್ಟ್ 4:30 ಆಗಿತ್ತು. ಆವಾಗ ಬೇರೆ ನನಗೆ ಅಲ್ಲೇ ಹೊಟ್ಟೆ ಸ್ಟಾರ್ಟ್ ಆಗಿತ್ತು. ಏನಾದರೂ ತಿನ್ನೋಣ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಇಲ್ಲಿಂದ ಹೋದ್ರೆ ಸಾಕಪ್ಪ ಅನ್ಸುತ್ತೆ, ಅಷ್ಟೊಂದು ಅವತ್ತು ಎಷ್ಟು ರಶ್ ಇತ್ತು ಅಂತಂದರೆ, ಎಷ್ಟು ಟ್ರಾಫಿಕ್ ಇತ್ತು, ಸ್ಲೋ ಮೂವಿಂಗ್ ಇತ್ತು ಬಸ್ಸಲ್ಲೂ ಕೂಡ. ಮತ್ತು
ಆಟೋಕ್ಕೆ ನೋಡಿದೆ, ಆಟೋಕ್ಕೆ 150 ಇತ್ತು. ಸೊ ಬಸ್ಸಲ್ಲೇ ಏನೋ ಒಂದು 5 ಮಿನಿಟ್ಸ್ಗೆ ಒಂದೊಂದು ಇರುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಅಷ್ಟೇ. ಸೊ ಅದಾದಮೇಲೆ ಬಂದು ಇನ್ನೇನೆಲ್ಲ ಬಟ್ಟೆ ಮಡ್ಚಿರೋ ಎತ್ತಿಡಬೇಕಾಯ್ತು. ಎತ್ತಿರಲಿಲ್ಲ. ಇನ್ನೇನು ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಮತ್ತು ಇನ್ನೇನು ದೇವ್ರ ಪೂಜೆ ಅದೆಲ್ಲ ಒರೆಸಿದ್ದೆ. ದೇವ್ರ ಪೂಜೆ ಮಾಡಬೇಕಾಯ್ತು ಅಂತ ಇದು ಮಾಡಿದೆ ಬೇಕಾಯ್ತಷ್ಟೇ. ಈಗ ಸ್ವಲ್ಪ ಬಟ್ಟೆ ಇದ್ದಾವೆ ಒಣಗಾಕಿ ಮತ್ತು ಅಡುಗೆ ಮಾಡಬೇಕು, ಎತ್ತಿಡಬೇಕು. ಆ್ಯಕ್ಚುಲಿ ಇವತ್ತು ಟಯರ್ಡ್ ಆಗಿದೆ. ನೆನ್ನೆನೂ ಟಯರ್ಡ್ ಆಗಿತ್ತು, ಇವತ್ತು ಟಯರ್ಡ್ ಆಗಿದೆ. ಸ್ವಲ್ಪ ಎಡಿಟಿಂಗು ಬೇರೆ ಮಾಡಿಲ್ಲ, ಎಡಿಟಿಂಗ್ ಮಾಡಬೇಕು. ಸೊ ಎಲ್ಲ ಕೆಲಸ ಆದಮೇಲೆ ಎಡಿಟಿಂಗ್ ಮಾಡ್ತೀನಿ. ನೋಡಿ ಈಗ ಎಲ್ಲ ಹಾಕಿದ್ದಾಯಿತು. ಈ ಹೂವು ಬಡೋ ಬಿಟ್ಟೈತೆ, ತೋರ್ಸೋಣ ನನ್ನ ಅಷ್ಟೊತ್ರೆ. ಇದು ನೀರು ಹಾಕಬೇಕು, ನೀರು ಹಾಕ್ತೀನಿ. ಇದಕ್ಕೂ ಕೂಡ ನೀರು ಹಾಕಬೇಕು. ಒಂದು ನಿಮಿಷ. ನೋಡಿ ರಂಗೋಲಿ ನಾನು ಹಾಕಿರೋದು. ಹಾಕಿರೋದು ಇವತ್ತು. ನಡೀರಿ ನಡೀರಿ ಬಾ. ಈಗೆಲ್ಲ ಆಯಿತು. ಮುಖ ತೊಳ್ಕೊಂಡು ಈಗ ಪೂಜೆ ಮಾಡಿದ್ದು. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದು. ಟೈಮ್ ಆಯಿತು. ಅವರು ಫೋನ್ ಮಾಡ್ತಾಯಿದ್ರು. ಯಾಕಂತಂದರೆ ಆ್ಯಕ್ಚುಲಿ ನಾನು ಕ್ಲಾಸಿಗೆ ಹೋಗ್ತೀನಲ್ಲ, ಅವ್ರದ್ದು ಎಂಗೇಜ್ಮೆಂಟ್ ಇತ್ತು, ಅವ್ರ ಜೊತೆಗೆ ಹೋಗಿದ್ದೆ. ಮತ್ತು ನನ್ನ ನಾದಿನಿದು ಮದುವೆ ಇದೆಯಲ್ಲ, ಅದಕ್ಕೆ ಏನಾದರೂ ಗೊತ್ತಾಗುತ್ತೆ, ನಮಗೂ ಐಡಿಯಾ ಸಿಗುತ್ತಲ್ಲ ಎಲ್ಲೆಲ್ಲಿ ಹೋದ್ರೆ ಏನೇನು ಸಿಗುತ್ತೆ ಕಡಿಮೆಗೆ ಅಂತ. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಈಗ ಬಂದು ಊಟ ಮಾಡಿ ಇನ್ನೇನು ಕ್ಲೀನಾಗಿ ಇತ್ತು. ಪಾತ್ರೆ ಸ್ವಲ್ಪ ತೊಳಿಬೇಕು ಮತ್ತು ಬಟ್ಟೆ ಎಲ್ಲ ಮಡ್ಚಿಟ್ಟಿರೋ ಎತ್ತಿರಬೇಕು. ಬೆಳಗ್ಗೆ ಎತ್ತಿರ್ತೀನಿ. ಈಗ ಆಗೋದಿಲ್ಲ, ಅಡುಗೆ ಬೇರೆ ಮಾಡಬೇಕಲ್ಲ, ಸ್ವಲ್ಪ ಫೋನ್ ಬೇರೆ ಮಾಡಬೇಕು. ಜ್ಯುವೆಲರ್ಸಲ್ಲಿ ಫೋಟೋ ತಗೊಂಡಿದ್ದು, ವೀಡಿಯೋನ ಮಾಡ್ಕೋದಾಯಿತು. ಈ ಥರ ಇತ್ತು ಜ್ಯುವೆಲರ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೆಲ್ಲ 3000 ಮೇಲೆ ಅನ್ಕೋತೀನಿ. ಸೊ ಇದೆಲ್ಲ ಸುಮ್ಮನೆ ಫೋಟೋ ತಗೊಂಡಿದ್ದೆ, ಅದನ್ನು ಹಾಕ್ತೆ ನಿಮಗೆ. ಇಲ್ಲ ಅದು ತಗೊಂಡಿದ್ದೆ. ಮತ್ತು ರಿವಾದಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಿಮಗೆ 3500ಗೆ ಫುಲ್ ಸೆಟ್ 4000 ಒಳಗಡೆ ನಿಮಗೆ ಸೆಟ್ ಸಿಗುತ್ತೆ. ಲಕ್ಷ್ಮಿ ತರೋದು ಆ ಥರ ವೈಟ್ ಸ್ಟೋನಿಂದು ದಾರೆಗೆ. ಸೊ ಅದನ್ನು ಜಸ್ಟ್ ತಗೊಂಡಿದ್ದಲ್ಲ ನಿಮ್ಗೆ ಹಾಕ್ತೆ. ಈ ಕಲಾಮಂದಿರಲ್ಲಿ ಸೂಟ್ ಅಫೋರ್ಡಬಲಲ್ಲಿ ಸಿಗುತ್ತೆ ಅಂತ ಅವರು ಹೇಳಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.